ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಚೈತ್ರ ನವರಾತ್ರಿಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿ ಆಚರಣೆ ತುಂಬ ವಿಶೇಷವಾದದ್ದು ಚೈತ್ರ ಮಾಸದಲ್ಲಿ. ಹಾಗಾಗಿ 2026 ಈ ವರ್ಷ ಚೈತ್ರ ನವರಾತ್ರಿಯನ್ನು ಮಾರ್ಚ್ 19ನೇ ತಾರೀಕು ಗುರುವಾರ ಪ್ರಾರಂಭವನ್ನು ಮಾಡಲಾಗುತ್ತೆ. ಇನ್ನು ಅವತ್ತು ಯುಗಾದಿ ಹಬ್ಬದ ಪಾಡ್ಯ ಇದೆ. ಪಾಡ್ಯದಿಂದ ಹಿಡಿದುಬಿಟ್ಟು 9 ದಿನಗಳ ಕಾಲ ರಾಮನವಮಿಯ ತನಕನೂ ನವರಾತ್ರಿಯ ಆಚರಣೆ ಇರುತ್ತೆ. ಇನ್ನು ಯುಗಾದಿ ಹಬ್ಬದ ದಿನ ಅಂದರೆ ಅವತ್ತು ಕಳಶ ಸ್ಥಾಪನೆಯನ್ನು ಮಾಡ್ತಕ್ಕಂಥವರು ಸಮಯವನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. 6:52 ನಂತರನೇ ಪೂಜೆಗಳನ್ನು ಮಾಡ್ಕೋಬೇಕು. ಸ್ನೇಹಿತರೆ, ನವರಾತ್ರಿ ಆಚರಣೆಯನ್ನು ವರ್ಷದಲ್ಲಿ 4 ಬಾರಿ ಮಾಡಲಾಗುತ್ತೆ. ಮೊದಲನೇದಾಗಿ ವರ್ಷದ ಪ್ರಾರಂಭ ಚೈತ್ರ ನವರಾತ್ರಿ, ಮತ್ತು ಶರದ್ ನವರಾತ್ರಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ಮಾಘ ನವರಾತ್ರಿ ಅಂತಲೂ ಆಚರಣೆ ಮಾಡ್ತಾರೆ. ಹಾಗೆ ಆಷಾಢ ನವರಾತ್ರಿ ಅಂತ ಸಹ ಆಚರಣೆಯನ್ನು ಮಾಡಲಾಗುತ್ತೆ. ಚೈತ್ರ ನವರಾತ್ರಿಯನ್ನು ವಸಂತ ಕಾಲದ ಆಗಮನದ ಆಚರಣೆ ಅಂತ ಹೇಳಲಾಗುತ್ತೆ. ಇನ್ನು ಶರನ್ನವರಾತ್ರಿಯನ್ನಂತೂ ನಿಮಗೆಲ್ಲ ಗೊತ್ತಿದೆ, ವಿಜಯದ ಭವ್ಯ ಆಚರಣೆಯನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ 4 ನವರಾತ್ರಿಗಳು ಇದ್ದರೂ ಸಹ ಮುಖ್ಯವಾಗಿ ನಾವು 2 ನವರಾತ್ರಿಗಳನ್ನು ಆಚರಣೆಯನ್ನು ಮಾಡ್ತೀವಿ. ಅದು ತುಂಬ ವಿಶೇಷತೆ. ಈ ಒಂದು ನವರಾತ್ರಿ ಆಚರಣೆಯಲ್ಲಿ 9 ದಿನಗಳ ಕಾಲ ದುರ್ಗಾದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ. ಹೇಗೆ ನಾವು ಶರನ್ನವರಾತ್ರಿಯಲ್ಲಿ ಆಚರಣೆ ಮಾಡ್ತೀವೋ ಅದೇ ಪ್ರಕಾರವಾಗಿ ಈ ಒಂದು ಚೈತ್ರ ನವರಾತ್ರಿಯಲ್ಲೂ ಸಹ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ. ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ, ಅವತಾರಗಳ ಸ್ಮರಣೆ. ಇದನ್ನು ವಸಂತ ನವರಾತ್ರಿ ಅಂತ ಸಹ ಕರೀತಾರೆ. ಚೈತ್ರ ನವರಾತ್ರಿ ಪ್ರಾರಂಭ ಆಗ್ತಾ ಇರೋದು ಹೇಳಿದ್ನಲ್ಲ, ಮಾರ್ಚ್ 19ನೇ ತಾರೀಕು ಗುರುವಾರದ ದಿನ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚೈತ್ರ ನವರಾತ್ರಿಯಲ್ಲಿ ದುರ್ಗೆಯ ಆರಾಧನೆ ಹೇಗೆ ಮುಖ್ಯವೋ ಹಾಗೆಯೇ ರಾಮನವರಾತ್ರಿ ಅಂತ ಸಹ ಆಚರಣೆಯನ್ನು ಮಾಡ್ತಾರೆ. 9 ದಿನಗಳ ಕಾಲ ರಾಮದೇವರ ಪೂಜೆ, ಆರಾಧನೆ ಅರ್ಚನೆ ಎಲ್ಲವನ್ನು ಮಾಡ್ತಾರೆ. ಈ ರೀತಿ ರಾಮನವರಾತ್ರಿ ಅಂತಲೂ ಆಚರಣೆ ಮಾಡ್ತಾರೆ. ದುರ್ಗಾ ನವರಾತ್ರಿ ಅಂತಲೂ ಸಹ ದೇವಿಯ ಆರಾಧನೆಯನ್ನು ಮಾಡ್ತಾರೆ. 9 ದಿನಗಳ ಕಾಲ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಘಟಸ್ಥಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಈ ಒಂದು ಚೈತ್ರ ನವರಾತ್ರಿಯನ್ನು ಮಾರ್ಚ್ 19ನೇ ತಾರೀಕು ಗುರುವಾರದ ದಿನ ಪ್ರಾರಂಭ ಮಾಡಲಾಗುತ್ತೆ. ಇನ್ನು ಪೂಜೆಯ ಕೊನೆಯ ದಿನ ಬಂದುಬಿಟ್ಟು ಮಾರ್ಚ್ 27ನೇ ತಾರೀಕು ರಾಮನವಮಿ ಇದೆ. ಅವತ್ತು ಈ ಒಂದು 9 ದಿನಗಳ ಪೂಜೆ ಕೊನೆ ಆಗುತ್ತೆ. ಇನ್ನು ಪೂಜಾ ಮುಹೂರ್ತವನ್ನು ನೋಡೋದಾಯಿತು ಅಂದರೆ 19ನೇ ತಾರೀಕು ಪ್ರಾರಂಭದ ದಿನ ಅವತ್ತು ಬೆಳಗ್ಗೆ 6:52 7:43 ತನಕನೂ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಅಭಿಜಿತ್ ಮುಹೂರ್ತ ಒಂದಿದೆ, 12:05 12:53 ತನಕನೂ ಅವತ್ತು ದೇವಿ ಆರಾಧನೆ, ಕಳಶ ಸ್ಥಾಪನೆ ಎಲ್ಲವನ್ನು ಮಾಡ್ಕೋಬೋದು. ಮತ್ತು ರಾಮದೇವರ ಆರಾಧನೆಯನ್ನು ಸಹ ಅವತ್ತಿನ ದಿವಸ ಪ್ರಾರಂಭವನ್ನು ಮಾಡ್ಬೋದು. ಇನ್ನು ಕೆಲವರು ಅಷ್ಟಮಿ ದಿನ ಪೂಜೆಯನ್ನು ಮಾಡ್ತಾರೆ. ಅವತ್ತಿನ ದಿನ ಪೂಜೆಯನ್ನು ಮಾಡೋರು 26ನೇ ತಾರೀಕು ಪೂಜೆಯನ್ನು ಮಾಡಬೇಕಾಗುತ್ತೆ. 26ನೇ ತಾರೀಕು 11:24 12:12 ತನಕನೂ ಸಮಯ ತುಂಬ ಚೆನ್ನಾಗಿದೆ. ಅವತ್ತು ಸಹ ಆಚರಣೆಯನ್ನು ಮಾಡ್ಬೋದು. ಇನ್ನು 26ನೇ ತಾರೀಕು ಗುರುವಾರ ನವಮಿ ತಿಥಿ ಬರುತ್ತೆ. ಹಾಗಾಗಿ 11:48 27ನೇ ತಾರೀಕು ಶುಕ್ರವಾರ 10:06 ತನಕನೂ ನವಮಿ ತಿಥಿ ಇರುತ್ತೆ. ಆ ದಿವಸ ನವರಾತ್ರಿಯ ಕೊನೆಯ ದಿನ ಆಗಿರುತ್ತೆ. ಇನ್ನು ನವರಾತ್ರಿ 9 ದಿನಗಳು ರಾಮದೇವರ ಪೂಜೆ, ಆರಾಧನೆಯನ್ನು ಮಾಡೋರು ಫೋಟೋ ಒರೆಸ್ಕೊಂಡು ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ, ದೀಪಗಳನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ, ರಾಮದೇವರ ಅಷ್ಟೋತ್ತರವನ್ನು ಹೇಳಿಕೊಂಡು ಪುಷ್ಪಾರ್ಚನೆಯನ್ನು ಮಾಡಿಕೊಂಡು ನಂತರ ರಾಮದೇವರ ಇಷ್ಟವಾದಂಥ ಪ್ರಸಾದ ಅಂದರೆ ಉಂಡೆಗಳನ್ನು ಮಾಡಿ 5 ಉಂಡೆಗಳನ್ನು ರಾಮದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಗೋಧಿ ಹಿಟ್ಟಿನಿಂದ ತುಪ್ಪದಲ್ಲಿ ಹುರಿದು ಬೆಲ್ಲವನ್ನು ಸೇರಿಸಿ 5 ಉಂಡೆಗಳನ್ನು ಮಾಡಿ ರಾಮದೇವರಿಗೆ ನೈವೇದ್ಯವನ್ನು ಮಾಡಿ ರಾಮದೇವರ ಕಥೆಯನ್ನು ಓದ್ಕೊಂಡು ಆಚರಣೆಯನ್ನು ಮಾಡ್ಬೋದು. ಕೊನೆಯದಾಗಿ ಆರತಿಯನ್ನು ಮಾಡಿ ರಾಮದೇವರ ಪೂಜೆಯನ್ನು ಮಾಡ್ತಾ ಬರಬೇಕಾಗುತ್ತೆ. ಇನ್ನು ಹೆಸರುಬೇಳೆ, ಕೋಸಂಬರಿಯನ್ನು ಮಾಡಿ ಪಾನಕವನ್ನು ಮಾಡಿ ನೈವೇದ್ಯ ಮಾಡೋದು ತುಂಬ ವಿಶೇಷತೆ ಈ ಒಂದು ಚೈತ್ರ ಮಾಸದಲ್ಲಿ ಅಂತ ಹೇಳ್ಬೋದು. ಇನ್ನು ಈ ಒಂದು ನವರಾತ್ರಿಯ ಆಚರಣೆಯನ್ನು ಕೆಲವರು 5 ದಿನಗಳು ಮಾಡ್ತಾರೆ, ಕೆಲವರು 9 ದಿನಗಳು, ಕೆಲವರು 7 ದಿನಗಳು, 3 ದಿನಗಳು. ಈ ರೀತಿಯಾಗಿ
ಚೈತ್ರ ನವರಾತ್ರಿಯ ಆಚರಣೆಯನ್ನು ಮಾಡಲಾಗುತ್ತೆ. ಕಲಶ ಸ್ಥಾಪನೆಯನ್ನು ಮಾಡೋದು, ದೇವಿಯ ಆರಾಧನೆ, ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಮತ್ತು ಅರ್ಚನೆಯನ್ನು ಮಾಡೋದು, ಧೂಪ ದೀಪ ನೈವೇದ್ಯವನ್ನು ಮಾಡೋದು, ಆರತಿಯನ್ನು ಮಾಡೋದು, ಅಖಂಡ ದೀಪವನ್ನು ಸಹ ಈ ಒಂದು ನವರಾತ್ರಿಯಲ್ಲಿ ಹಾಕಿಬಿಟ್ಟು ಆರಾಧನೆಯನ್ನು ಮಾಡ್ತಾರೆ. ಅವರವರ ಸಂಪ್ರದಾಯದಲ್ಲಿ ಹೇಗೆ ನಡ್ಕೊಂಡು ಬಂದಿರುತ್ತೋ ಅದೇ ಪ್ರಕಾರವಾಗಿ ದುರ್ಗಾದೇವಿಯ ಆರಾಧನೆ ಅಥವಾ ರಾಮದೇವರ ಆರಾಧನೆಯನ್ನು ಈ ಒಂದು ನವರಾತ್ರಿ ದಿನಗಳಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಚೈತ್ರ ನವರಾತ್ರಿಯ ಆಚರಣೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಮಯವನ್ನು ಸಹ ನಿಮಗೆ ತಿಳಿಸಿದ್ದೀನಂತೆ. ಇನ್ನು ಪೂಜಾ ಸಂಕಲ್ಪವನ್ನು ಮುಂದಿನ ವಿಡಿಯೋ ಒಟ್ಟಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.